இந்தா வந்துட்டேன் ராசா. ಹಾಯ್ ಫ್ರೆಂಡ್ಸ್, ನಾನು ಇವಾಗ ಏರ್ಪೋರ್ಟ್ ರೀಚ್ ಆಗೋಗಿದ್ದೀನಿ. ನೋಡ್ತಾ ಇರ್ಬೋದು ನೀವೆಲ್ಲ, ಏರ್ಪೋರ್ಟ್ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ ಗುರುಪ್ಪ. ಅದೆಲ್ಲ ನಿಜವಾದ ಪ್ಲ್ಯಾಂಟ್ ಅಂತೆ. ನಾನು ಹೋಗಿ ಅಲ್ಲ ಹತ್ರ ನೋಡ್ಕೊಂಬಂದೆ. ಅಲ್ಲಿ ಕಾಣಿಸ್ತಿದ್ದ, ಅಲ್ಲಿ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಆದರೆ ಇನ್ನೂ ನಂದು ಸ್ಟಾರ್ಟ್ ಆಗಿಲ್ಲ, ಕೌಂಟರ್ ಓಪನ್ ಆಗಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಇದೆಲ್ಲ ನೋಡಿ ನೆಕ್ಸ್ಟ್ ಲೆವೆಲ್. ಯಾವನ ಸೈಕಾಗಿ ಪ್ಲ್ಯಾನ್ ಮಾಡಿದ್ದಾನೆ, ಅದನ್ನು ಸೈಕಾಗಿ ಎಕ್ಸಿಕ್ಯೂಟಿವ್ ಮಾಡಿದ್ದಾನೆ. ಬೇರೆ ಲೆವೆಲ್ ಅಪ್ಪ. ಎಲ್ಲ ಒಳಗಡೆ ಬರ್ತಾಯಿದ್ದಾರೆ. ತಣ್ಣಗಿದೆ ವಾತಾವರಣ ನೋಡಿ. ಎಲ್ಲರೂ ಏರ್ಪೋರ್ಟ್ ವ್ಲಾಗಲ್ಲಿ ಹಾಕಿರ್ತಾರೆ, ನನ್ನ ವ್ಲಾಗಲ್ಲೂ ಒಂದಿರಲಿ ಅಲ್ವಾ. ಏನಂತ ನಾನು ಓಲೋ ಬಸ್ಸಲ್ಲಿ ಬಂದಿದ್ದು. ಹೆಂಗಂದರೆ ಓಲೋ ಬಸ್ HL ಹತ್ತಿದೆ. ಅವರು ಭೀಮಾನಗರ್ ಹೋಗಿ ಹಲ್ಸೂರು ಹೋಗಿ, ಹಲ್ಸೂರಿಂದ ಮತ್ತೆ ಹಂಗೆ ಸ್ಟ್ರೈಟ್ ಬಂದು ಫನ್ ವರ್ಲ್ಡ್ ಎಲ್ಲ ಬರೋದು ಗೊತ್ತಾ, ಆ ಜಾಗಕ್ಕೆ ಬಂದು ಫನ್ ವರ್ಲ್ಡಿಂದ ಹೆಬ್ಬಾಳದಿಂದ ದೇವನಹಳ್ಳಿ ಏರ್ಪೋರ್ಟ್ ಬೇಗ ಬಂದರು. ಒಳ್ಳೆ ಟ್ರಾನ್ಸ್ಪೋರ್ಟು, ನಿಜವಾಗ್ಲೂ ಚೆನ್ನಾಗಿತ್ತು. ಯಾರೂ ಜನ ಇಲ್ಲ. ನಾನು ಬಂದಿದ್ದ ಬಸ್ಸಲ್ಲಿ ಬರೀ 5 ಜನ, 5ರಿಂದ 6 ಜನ ಇದ್ದರು. ಕಾಸ್ಟಿಂಗ್ ಬಂದು 265 ರೂಪಾಯಿ ತೊಗೊಂಡ್ರು. 265 ರೂಪಾಯಿ ತೊಗೊಂಡ್ರು. ಎಲ್ಲಿ HLಯಿಂದ ನನಗೆ ಟರ್ಮಿನಲ್ 1ಅಲ್ಲೇ ಬಿಡೋದು. ಅದೊಂದು ಹೇಳಬೇಕು. ಆ ಬಸ್ಸು ನಾನು ಯಾವ್ದು ಹತ್ತೋದ್ನೋ ಅದು ಟರ್ಮಿನಲ್ 1ಅಲ್ಲೇ ಸ್ಟಾಪ್ ಆಗೋಯ್ತು. ಆಮೇಲೆ ಟರ್ಮಿನಲ್ 1ಇಂದ ಶಟ್ಲ್ ಇದೆ, ನಿಮಗೆ ಶಟಲ್ ಬಸ್ ಇದೆ. ಟರ್ಮಿನಲ್ 2ಗೆ ಕರ್ಕೊಂಬಂದು ಬೇಸ್ಮೆಂಟಲ್ಲಿ ಡ್ರಾಪ್ ಮಾಡ್ತಾರೆ. ಒಂದು ಫ್ಲೋರ್ ಮೇಲೆ ಬಂದರೆ ನೀವು ಟರ್ಮಿನಲ್ 2ಗೆ ಬಂದುಬಿಡ್ಬೋದು. ಆ ಟರ್ಮಿನಲ್ ಶಟಲ್ಗೇನು ಚಾರ್ಜಸ್ ಇಲ್ಲ, ಅದು ಫ್ರೀ ಆಫ್ ಕಾಸ್ಟು, ಏರ್ಪೋರ್ಟ್ ಕಡೆಯಿಂದ ಮಾಡಿರೋದು. ಅದರಿಂದ ನೀವು ಅದಕ್ಕೇನು ಪೇ ಮಾಡೋ ಥರ ಏನಿಲ್ಲ. ಅದು ಏನು 5 ಮಿನಿಟ್ಸು. ನೀವು ಬಂದಿದ್ದು ಹೆಂಗೆ ಟರ್ಮಿನಲ್ 1ಗೆ ಬಂದರೆ ಅದೇ ರೂಟಲ್ಲಿ ಹೋದಂಗೆ ಇರುತ್ತೆ. ಅಲ್ಲೊಂದು ಸ್ಮಾಲ್ ಚೇಂಜ್, ಒಂದು ಕಡೆ ರೈಟ್ ಎತ್ಕೊಂಡು ಅವ್ರು ಒಳಗಡೆ ಬರ್ತಾರೆ, ಅಷ್ಟೇ ಸ್ಮಾಲ್ ಚೇಂಜು. ದೊಡ್ಡ ಚೇಂಜಸ್ ಏನಿಲ್ಲ. ಅದು ಫ್ರೀ ಆಫ್ ಕಾಸ್ಟು, ಅದೊಂದು ಹೇಳಬೇಕು. ಮತ್ತು ಈ ಬಸ್ಸು ಬೇರೆಯವ್ರು ಹೇಳಿದೆಲ್ಲ ಹೋಗ್ಬೇಕಾದ್ರೆ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ರೋಡ್ ಗೀಡು ಅಂದರು. ನಾನು ಬಸ್ಸಲ್ಲಿ ಬಂದಿದ್ದರಿಂದ ನನಗೆ ಅದು ಗೊತ್ತಾಗಿಲ್ವೇನೋ ಗೊತ್ತಿಲ್ಲ. ಕಾರಲ್ಲಿ ಬಂದರೆ ಆ ರೋಡ್ ಶೋಸ್ ಎಲ್ಲ ನೋಡ್ಬೋದು ಅನಿಸುತ್ತೆ, ರೋಡಲ್ಲಿ ಮಾಡಿರೋ ಡೆಕೋರೇಟಿವ್ಸ್, ಎನ್ವಿರಾನ್ಮೆಂಟೆಲ್ಲ. ನಾನು ಇದರಲ್ಲಿ ಬಂದಿದ್ದರಿಂದ ನನಗೆ ಗೊತ್ತಾಗಿಲ್ಲ. ನೋಡೋಣ ನೆಕ್ಸ್ಟ್ ಯಾವಾಗ ಕಾರಲ್ಲಿ ಬರೋ ಥರ ಚಾನ್ಸ್ ಸಿಕ್ಕಿದ್ರೆ ಅದು ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ನಾನು, ನೋಡೋಣ. ಓಕೆನಾ. ಇದು ಬಸ್ಸಿಂದು ಟ್ರಾವೆಲ್ ಗೈಡು, ನಿಮಗೆ ಯೂಸ್ ಆಗಿರ್ಬೋದು ಇದು. ಓಕೆ, ಸಿಗೋಣ. ನೆಕ್ಸ್ಟ್ ಬೋರ್ಡಿಂಗ್ ಪಾಸ್ ತೊಗೊಂಡು ನಾವು ಸಿಗೋಣ. ಇಲ್ಲಿ ನೀವು ಒಳಗಡೆ ಬಂದಮೇಲೆ ನಿಮ್ಮ ಫ್ಲೈಟ್ ಬೋರ್ಡಿಂಗ್ ಎಲ್ಲಿ ಮಾಡಬೇಕು ಅನ್ನೋದೇನು ಕನ್ಫ್ಯೂಷನ್ ಬೇಡ. ನೋಡಿ, ಇಲ್ಲಿ ನಾನು ತೋರಿಸೋದಿನಲ್ಲ, ಇಲ್ಲಿ ಕೇರ್ ಬೈ ಫ್ಲೈ ಅಂತ, ಕೇರ್ ಬೈ BLR ಅಂತ ಇದೆ. ಅಲ್ಲಿ ಇನ್ಫಾರ್ಮೇಷನ್ ಸೆಂಟರ್ ಇದೆ. ಅಲ್ಲಿ ಕೇಳಿದ್ರು ಹೇಳ್ತಾರೆ. ಇಲ್ಲಾಂದರೆ ನೀವು ಅಲ್ಲಿ ಆರೆಂಜ್ ಕಲರ್ ಕೋಟ್ ಹಾಕ್ಕೊಂಡಿದ್ದಾರೆ ಗೊತ್ತಾ, ಅವರೆಲ್ಲ ಯಾರು ಕೇಳಿದ್ರು ಹೇಳ್ತಾರೆ, ಗೈಡ್ ಮಾಡ್ತಾರೆ ನಿಮಗೆ ಎಲ್ಲಿ ಹೋಗಬೇಕು ಅನ್ನೋದನ್ನು. ಆ ತಲೆ ಅಲ್ಲಿ ಹೆಂಗೆ ಹೋಗೋದು ಅದು ತಲೆ ಕೆಡಿಸ್ಕೊಂಡು ನನಗೂ ಗೊತ್ತಿದ್ದಿಲ್ಲ. ಯಾಕಂದರೆ ಇದು ನನ್ನ ಫಸ್ಟು ಇಂಟರ್ನ್ಯಾಷ್ನಲ್ ಅಲ್ವಾ, ನನಗೆ ಗೊತ್ತಿಲ್ಲ. ನಾನು ಡೈರೆಕ್ಟಾಗಿ ಹೋದೆ. ಅಲ್ಲೊಂದು ಲೇಡಿ ಇದ್ಲು, ಕೇಳಿದೆ ಅವ್ರನ್ನ, ಈ ಥರ ನನ್ನದು ಏರ್ ಏಷ್ಯಾದು ಬೋರ್ಡಿಂಗ್ ಸರ್, ಇನ್ನೂ ಅದು ಓಪನ್ ಆಗಿಲ್ಲ, ಇನ್ನೂ ವೆಯ್ಟ್ ಮಾಡಿ ಅಂತಂದರು. ಅದರಿಂದ ವೆಯ್ಟ್ ಮಾಡ್ತಿದ್ದೀನಿ. ಅದಕ್ಕೆ ಯಾರು ಏನು ನಾಚಿಕೆ ಪಡೋದು ಏನಿಲ್ಲ. ಫಸ್ಟ್ ಟೈಮ್ ಎಲ್ಲರಿಗೂ ಕಷ್ಟನೇ. ಆರಾಮಾಗಿ ಇನ್ಫಾರ್ಮೇಷನ್ ಸೆಂಟರ್ ಮಾಡಿದ್ದಾರೆ, ನೀವು ಆರಾಮಾಗಿ ಬಂದು ಕೇಳ್ಕೊಳ್ಳಿ, ಯಾವುದು ಏನು ತಲೆನೋವಿಲ್ಲ. ಅಲ್ಲಿ ಕೇಳಿದರೆ ಯಾರಾದರೂ ಗೈಡ್ ಮಾಡ್ತಾರೆ. ಎಲ್ಲ ಕೌಂಟರ್ಸ್ ಇದೆ, ಯಾರು ಬೇಕಾದ್ರೂ ನಿಮಗೆ ಬಂದು ಗೈಡ್ ಮಾಡಿಕೊಡ್ತಾರೆ.
ಹಾಯ್ ಫ್ರೆಂಡ್ಸ್, ಇವಾಗ ಮಲೇಷ್ಯಾ ಬಂದಿದ್ದಾಯಿತು. ಈಗ ತಾನೇ ಸ್ವಲ್ಪ ಹೊತ್ತು ಮುಂಚೆ 6 o'clock ಲ್ಯಾಂಡಿಂಗ್ ಆಯಿತು. ಬಂದು ಸಿಮ್ ತೊಗೊಳೋಕ್ಕೆ ಯಾವ ಸಿಮ್ ತೊಗೊಳೋದಂತ ತುಂಬ ಕನ್ಫ್ಯೂಷನ್ ಆಗಿತ್ತು. ಅಲ್ಲಿ 3 ಸಿಮ್ ಇತ್ತು. ಒಂದು ಡಿಜಿ ಅಂತ, ಹಾಟ್ ಲಿಂಕು, ಮತ್ತು ಇನ್ನೊಂದು ಇವಾಗ ನಾನು ಇಸ್ಕೊಂಡಿರೋದು ಟ್ರೂ ಅಂತ. ಆ ಟ್ರೂ ಅನ್ನೋ ಸಿಮ್ಮು 50 ರಿಂಗೇಟ್ಸು ಅನ್ಲಿಮಿಟೆಡ್ ಡೇಟಾ. ಅದು ಬಂದು 30 ಡೇಸ್ಗೆ ಅದು 50 ರಿಂಗೇಟ್ಸು ಅನ್ಲಿಮಿಟೆಡ್ ಡೇಟಾ ತೊಗೊಂಡಿದ್ದೀನಿ. ಆ ಡೇಟಾ ಸ್ಪೀಡ್ ಯಾವ ಥರ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ನೋಡೋಣ ಅದು ಹೆಂಗೆ ಕೆಲಸ ಮಾಡುತ್ತೆ ಅಂತ. ಆಮೇಲೆ ನಿಮಗೆ ನಾನು ಬಂದಿದ್ದ ಫ್ಲೈಟು ಅಲ್ಲಿ ಲಾಸ್ಟಿಂದ 2ನೇ ಫ್ಲೈಟು. ನಿಮ್ಗೆ ಎಷ್ಟು ನೀಟಾಗಿ ಕಾಣುತ್ತೋ ಗೊತ್ತಿಲ್ಲ. ಆ ಲಾಸ್ಟಿಂದ 2ನೇದೇ ನಾನು ಬಂದಿದ್ದ ಫ್ಲೈಟು. ಇದು ನಮ್ಮ ಏರೇಶ್ ಅವ್ರದ್ದು ಬಸ್ ಸ್ಟಾಪ್ ಅನಿಸುತ್ತೆ. ಬರೀ ಅವ್ರದ್ದಿದೆ. ಇಲ್ಲಿ ಯಾವುದೋ ಒಂದು ಫ್ಲೈಟ್ ಇದೆ, ಯಾವುದೋ ಬೂರಾಕ್ಸ್ ಅಂತ ತಗೊಂಡಿದ್ದಾಯಿತು. ಇಲ್ಲಿ ಟೈಮ್ ಇವಾಗ 7 ಗಂಟೆ ಆಯಿತು. ಬೆಳಕು ನೋಡ್ರೆ ಅಷ್ಟರಲ್ಲೇ ಇದೆ. ಅಲ್ಲಿ ವ್ಯೂ ಪಾಯಿಂಟ್ ಮಾತ್ರ ಸನ್ರೈಸ್ ಯಾವುದೋ ಸರಿಯಾಗಿ ಬಂದಿದೆ. ಒಳ್ಳೆ ಜರ್ನಿ ಫ್ರೆಂಡ್ಸ್. ಸೀರಿಯಸ್ಸಾಗಿ ಟರ್ಬೈನ್ ಬಂದಾಗ ನನಗೆ ನೆಕ್ಸ್ಟ್ ಲೆವೆಲ್ ಏನೋ ಆಯ್ತು ಇವಾಗ ಅಂತ ಅನ್ಸ್ಬಿಟ್ಟಿತ್ತು. ಎಲ್ಲ ಆರಾಮಾಗಿ ಇದ್ರು. ಅದಕ್ಕೆ ನಾನು ಸೈಲೆಂಟ್ ಆಗೋದೆ. ನನ್ನ ಪಕ್ಕದಲ್ಲಿ ಮಗು ಇತ್ತು, ಅದೇ ಸೈಲೆಂಟಾಗಿ ಕೂತ್ಕೊಂಡಿತ್ತು. ನನಗೆ ಭಯ ಆಗ್ಬಿಡ್ತು. ತುಂಬ ದೊಡ್ಡ ಟರ್ಬೈನ್ಸು. ಅವರು ಪೈಲಟ್ ಅವ್ರು ಇನ್ಫಾರ್ಮ್ ಮಾಡ್ತಾಯಿದ್ರು, ಟರ್ಬೈನ್ಸ್ ಬರ್ತಾಯಿದೆ, ಎಲ್ಲ ಸೀಟ್ ಬೆಲ್ಟ್ ಹಾಕ್ಕೊಳ್ಳಿ, ಯಾರು ನಿಂತ್ಕೊಂಬೇಡಿ, ಕೂತ್ಕೊಳ್ಳಿ, ವಾಶ್ರೂಮ್ಗೆ ಹೋಗ್ಬಾರ್ದು, ಯಾರು ಕೂತ್ಕೊಳ್ಳಿ, ಸ್ವಲ್ಪ ಹೊತ್ತು ಟರ್ಬೈನ್ಸ್ ದೊಡ್ಡದಾಗಿದೆ ಅಂತ. ಭಯಂಕರ ಭಯ ಆಗೋಯ್ತು ನನಗಂತೂ ಟರ್ಬೈನ್ಸ್. ನಾನು ಯಾವತ್ತೂ ಅದನ್ನೆಲ್ಲ ಅನುಭವ ಮಾಡಿಲ್ಲ. ಓಕೆ, ಇವಾಗ ನಾವು ಇಮಿಗ್ರೇಷನ್ ಇದೆ, ಇಮಿಗ್ರೇಷನ್ ಕಡೆ ಹೋಗೋಣ. ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ನಿಮ್ಗೊಂದು ಹೇಳಬೇಕಾಗಿತ್ತು, ನಾನು ನೀರು ಬಾಟ್ಲ್ ಎತ್ಕೊಂಬಂದಿದ್ದಿಲ್ಲ, ಏನೂ ಎತ್ಕೊಂಬಂದಿದ್ದಿಲ್ಲ. ಫ್ಲೈಟಲ್ಲಿ ಒಂದು ನೀರು ಬಾಟ್ಲ್ ಇಸ್ಕೊಳಕ್ಕೆ ಹೋದೆ, ಈಸ್ಕೊಂಬಿಟ್ಟೆ. 4 ರಿಂಗೇಟ್ಸು, 70 ರೂಪಾಯಿ ಚೇಂಜು. ಆಮೇಲೆ ತಿನ್ನೋಕ್ಕೇನು ಇಸ್ಕೊಳಕ್ಕೆ ಹೋಗಿಲ್ಲ, ಒಂದು ಕೋಕ್ ಇಸ್ಕೊಂಡೆ, ಅದು 8 ರಿಂಗೇಟ್ಸು, 144 ರೂಪಾಯಿನೋ ಬಂತು. ದಯವಿಟ್ಟು ನೀವು ಮಾತ್ರ ಈ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ನೀರು ಬಾಟ್ಲೆಲ್ಲ ತರ್ಬೋದು, ಯಾರೋ ತರಬಾರ್ದು ಅಂತೆಲ್ಲ ಹೇಳ್ತಾರೆ. ನನ್ನ ಪಕ್ಕದಲ್ಲಿರೋ ನೀರು ಬಾಟ್ಲು, ಬಿಸ್ಕೆಟ್ ಪ್ಯಾಕೆಟು, ಕ್ರೀಮ್ ಬನ್ನು, ಚಪಾತಿ ಎಲ್ಲ ತಂದು ಆರಾಮಾಗಿ ತಿನ್ಕೊಂಡೇ ಇದ್ರು. ಯಾರಿಗೇನು ತೊಂದರೆ ಇಲ್ಲ, ನೀವು ತೊಗೊಂಬನ್ನಿ, ಏನು ಪ್ರಾಬ್ಲಮ್ ಏನಿಲ್ಲ. ಯಾರೇನು ಚೆಕ್ ಮಾಡಿಲ್ಲ, ಅದರಿಂದ ತೊಗೊಂಬನ್ನಿ. ರಿಂಗೇಟ್ಸ್ಗಳು ಮಾತ್ರ ಅಲ್ಲಿ ಫ್ಲೈಟಲ್ಲಿ ಏನೇನು ತೊಗೊಳೋಕ್ಕೆ, ಏರ್ಪೋರ್ಟಲ್ಲಿ ತೊಗೊಳಕ್ಕೆ ಹೋದರೆ ನಿಮಿಷದಲ್ಲಿ ಖಾಲಿಯಾಗೋಗುತ್ತೆ. ಎಷ್ಟು ರಿಂಗೇಟ್ಸ್ ಇದ್ರೂ ನಿಮಗೆ ಸಾಲಲ್ಲ. ಸೆಕ್ಯೂರಿಟಿ ಚೆಕ್ಕಲ್ಲಿ ಬೇಜಾನ್ ಜನ ಇದ್ದಾರೆ. ಇಷ್ಟು ಬೆಳಗ್ಗೆನೆ ನೆಕ್ಸ್ಟ್ ಲೆವೆಲ್ ಜನ ಇದ್ದಾರೆ. ಎಲ್ಲೋಗ್ಬೇಕೋ ನನಗೆ ಗೊತ್ತಿಲ್ಲ. ಇಲ್ಲೆಲ್ಲ ಹೋಗ್ತಾ ಇರೋರೆಲ್ಲ ಇಂಡಿಯನ್ಸ್ ಇದ್ದಂಗೆ ಇದ್ದಾರೆ. ಹೋಗ್ತೀನಿ, ಸೆಕ್ಯೂರಿಟಿ ಚೆಕ್ ಮುಗಿಸ್ಕೊಂಡು ಆಚೆ ಹೋಗಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಆಚೆ ಹೋಗಿ ನಾನು ಸ್ಟಾರ್ಟ್ ಮಾಡ್ತೀನಿ ತಿರ್ಗಾ. ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸಾಕ್ತೀನಿ. ಹೆಂಗಿರುತ್ತೆ ಅಂತ ಹೇಳ್ತೀನಿ ನಿಮಗೆ.